ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸುದ್ದಿಯನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಸುದ್ದಿಯನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬೇಜಾರಾಗುತ್ತೆ. ಕಾರಣ ನಮ್ಮ ಆಡಳಿತ ವ್ಯವಸ್ಥೆ, ಆ ಆಡಳಿತ ವ್ಯವಸ್ಥೆಗೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ ಅಂತ ಹೇಳ್ಬೋದು ಈ ಸುದ್ದಿಯನ್ನ. ಒಂದು ಶಾಲೆ, ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಈ ಊರಿನ ಹೆಸರನ್ನ ಪ್ರಸಿದ್ಧಿ ಮಾಡ್ತವ್ರು. ಅಮೆರಿಕದಲ್ಲಿ ಗೊರೂರು ಅಂತಕ್ಕಂಥ ಕಥನವನ್ನು ಬರೆದು ಅಮೆರಿಕದಲ್ಲಿ ಗೊರೂರು ಹೆಸರನ್ನ ಇವತ್ತಿಗೂ ಕೂಡ ಅಜರಾಮರವಾಗಿ ಉಳಿಸ್ತಂತೆ ಮಾಡಿರೋರು ರಾಮಸ್ವಾಮಿ ಗೊರೂರವರು. ರಾಮಸ್ವಾಮಿ ಗೊರೂರವರು ನಮ್ಮ ಹಾಸನ ಜಿಲ್ಲೆಯ ಗೊರೂರಿನವರು, ಹಾಸನ ತಾಲೂಕಿನ ಗೊರೂರು. ಅವರು ಓದಿದ ಶಾಲೆ, ಆ ಶಾಲೆಯ ದುಸ್ಥಿತಿ ಇವತ್ತು ಹೆಂಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ವೀಕ್ಷಕ, ನೀವು ನೋಡ್ತಾ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಗೊರೂರು. ಹೇಮಾವತಿ ಡ್ಯಾಮ್ ಇದೆಯಲ್ಲ ಗೊರೂರು, ಆ ಗೊರೂರಿನಲ್ಲಿ ಹೇಮಾವತಿ ಡ್ಯಾಮ್ ಇಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಶಾಲೆ. ಇಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಸೇರಿದಂತೆ ಸಾಕಷ್ಟು ಹಿರಿಯರು ಇಲ್ಲಿ ಓದಿರ್ತಕ್ಕಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ, ದೇಶ ಹೊರ ರಾಷ್ಟ್ರಗಳಲ್ಲೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ರೆ ಆ ಶಾಲೆಯ ದುಸ್ಥಿತಿ ಇವತ್ತು ಹೆಂಗಾಗಿದೆ ಅಂತ ಅಂದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ನಾವು ಎಕ್ಸ್ಪ್ಲೈನ್ ಮಾಡೋದೇ ಬೇಡ, ಆ ದೃಶ್ಯಾವಳಿಗಳು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಸಂಪೂರ್ಣವಾಗಿ ಶಾಲೆ ಇವತ್ತು ಜಲಾವೃತ ಆಗೋಗ್ಬಿಟ್ಟಿದೆ. ಶಾಲೆ ಮುಂದ್ಗಡೆನೂ ಸಂಪೂರ್ಣ ನೀರು. ವಿದ್ಯಾರ್ಥಿಗಳು ಶಾಲೆ ಒಳಗಡೆ ಹೋಗಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ. ಶಾಲೆ ಹಿಂಭಾಗವೂ ನೀರು. ಶಾಲೆಯ ಸುತ್ತಮುತ್ತ ಎಲ್ಲೂ ಓಡಾಡಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ. ಇವೆಲ್ಲವೂ ಕೂಡ ಇವತ್ತು ಮಳೆಯಿಂದ ನಿರ್ಮಾಣವಾಗಿದೆ. ಏನ್ ತುಂಬಾ ಹೊತ್ತು ಬೇಕಾಗಿರಲಿಲ್ಲ ಇದನ್ನ ಸರಿ ಮಾಡಕ್ಕೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಇದ್ದಿದ್ದರೆ ಈ ಶಾಲೆಗೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ನಾ ಹೇಳಿದ್ನಲ್ಲ, ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರು ಓದಿದ ಶಾಲೆ ಅಂತ ಅಂದ್ರೆ ನಾವಿವತ್ತು ಅದನ್ನು ದೊಡ್ಡ ಮಾನ್ಯುಮೆಂಟ್ ಆಗಿ ಅದನ್ನು ಉಳಿಸ್ಕೊಬೇಕಾದಂತ ಸನ್ನಿವೇಶ ಆಯಿತು. ಅಷ್ಟು ರಕ್ಷಣೆ ಮಾಡಿ ಇಟ್ಕೊಬೇಕಾದಂತ ಸ್ಥಿತಿಯಲ್ಲಿರ್ಬೇಕಾದಂತ ಶಾಲೆ ಈ ದುಸ್ಥಿತಿಯಲ್ಲಿದೆ. ಅಂಡ್ ನಿಮಗೆ ಗೊರೂರಲ್ಲಿ 2 ಖಾಸಗಿ ಶಾಲೆಗಳಿದ್ದಾವೆ. 2 ಖಾಸಗಿ ಶಾಲೆ ಇದೆ. ಅದರ ನಡುವೆಯೂ ಕೂಡ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ರೀ. ಲೆಕ್ಕ ಹಾಕಿ, ಸರ್ಕಾರಿ ಶಾಲೆಯಲ್ಲಿ ಹಾಗಿದ್ರೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತ ಆಯ್ತು. ಜನ ಆಗಲೇ ಸರ್ಕಾರಿ ಶಾಲೆ ಅಂತಂದ್ರೆ ಮೂಗು ಮುರಿಯುವಂತ ಸಂದರ್ಭ ಆಯ್ತು. ಗೌರ್ಮೆಂಟ್ ಸ್ಕೂಲಾ, ಯಾವ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ, ನಮ್ಮ ಮಕ್ಳಿಗೆ ರಕ್ಷಣೆ ಇರೋದಿಲ್ಲ ಅಂತ ಯೋಚನೆ ಮಾಡಕ್ಕಲ್ಲ. ಅಂತಹದ್ರಲ್ಲಿ ಗೊರೂರು ಮಾತ್ರ ಅಲ್ಲದೆ ಸುತ್ತಮುತ್ತಲ ಗ್ರಾಮಗಳೆಲ್ಲ ಸೇರಿದಂತೆ ಇವತ್ತು ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳು ಇಲ್ಲದೆ ಬಾಗ್ಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಹೆಂಗೆ ವ್ಯವಸ್ಥೆ ಮಾಡಬೇಕು ಹಾಗಿದ್ರೆ ಶಾಲೆಯನ್ನ? ಎಷ್ಟು ಸುಸಜ್ಜಿತವಾಗಿ ನೋಡ್ಕೊಬೇಕಾಗಿತ್ತು ಆ ಶಾಲೆಯನ್ನ. ಬಾಗ್ಲು ಮುಚ್ತಾ ಇದೆ ರೀ. ಊರಲ್ಲಿ 2 ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ, ಅದರ ನಡುವೆಯೂ ಕೂಡ 80 ವಿದ್ಯಾರ್ಥಿಗಳು ಈ ಸರ್ಕಾರಿ ಶಾಲೆಗೆ ಬರ್ತಾರೆ ಅನ್ನೋದಾದ್ರೆ ಆ ಶಾಲೆಯನ್ನ ಎಷ್ಟು ಆಧುನೀಕರಣಗೊಳಿಸ್ಕೋಬೇಕು, ನಾವು ಎಷ್ಟು ಸುಸಜ್ಜಿತವಾಗಿ ಇಟ್ಕೋಬೇಕು, ಎಷ್ಟು ಮೂಲಭೂತ ಸೌಕರ್ಯಗಳು ಕೊಡ್ಕೋಬೇಕು, ಯಾವುದೂ ಇಲ್ಲ ಇಲ್ಲಿ. ಇತ್ತೀಚೆಗಷ್ಟೇ 1 ವರ್ಷವೂ ಆಗಿಲ್ವಂತೆ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶಾಲೆಯನ್ನ ಆಧುನೀಕರಣ ಮಾಡಿದಂತೆ. ಆ 8 ಲಕ್ಷದಲ್ಲಿ ಅದು ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಮಾತ್ರ ಸಂಪೂರ್ಣ ಜಲಾವೃತ. ಶಾಲೆ ಒಳಗಡೆ ಹೋದ್ರೆ ಸ್ಕೂಲ್ RCC ಎಲ್ಲ ಸೋರುತ್ತೆ, ತಾವಸ್ಕೊಂಡಿದೆ RCC. ಕಿಟಕಿಗಳಿಲ್ಲ. 8 ಲಕ್ಷದಲ್ಲಿ ಅಭಿವೃದ್ಧಿ ಮಾಡೋದಂತ ಈಗ 1 ವರ್ಷದಿಂದ. ಏನು ಅಭಿವೃದ್ಧಿ ಮಾಡಿದ್ರು? ಯಾರು ಅಭಿವೃದ್ಧಿ ಮಾಡಿದ್ರು? ಅಭಿವೃದ್ಧಿಗೆ ಅಂತ ತಂದಂತ ಹಣ ಏನಾಯ್ತು? ಇವೆಲ್ಲವನ್ನ ಪ್ರಶ್ನೆ ಮಾಡ್ಬೇಕಲ್ಲ ಯಾರಾದ್ರೂ, ಇವಕ್ಕೆ ಉತ್ತರ ಕೊಡ್ಬೇಕಲ್ಲ ಯಾರಾದ್ರೂ. ಮಾನ್ಯ ಶಿಕ್ಷಣ ಸಚಿವರು ಏನಾದ್ರೂ ಈ ಸುದ್ದಿಯನ್ನ ನೋಡ್ತಾ ಇದ್ರೆ, ಸರ್ ಇದು ಒಂದು ಯಾವುದೋ ಮಾಮೂಲಿ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅಂತ ಲೆಜೆಂಡ್ಸ್ ಓದಿರೋ ಶಾಲೆ ರೀ. ನಮ್ಮ ಜಿಲ್ಲೆಯವರು, ನಾವು ಅದನ್ನ ಇವತ್ತು ರಕ್ಷಣೆ ಮಾಡಿ ಇಟ್ಕೊಬೇಕಾದಂತ ಶಾಲೆ. ಆ ಶಾಲೆಯಲ್ಲಿ ಇವತ್ತು ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಓದಿದರೆ ಅನ್ನೋ ಕಾರಣಕ್ಕೋ ಏನೋ ಮತ್ತೊಂದು 80ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಂತಹ ಶಾಲೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನೋದಾದ್ರೆ ಸರ್ಕಾರಿ ಶಾಲೆಗಳು ಯಾರಿಂದ ಇವತ್ತು ಮುಚ್ಚೋಗ್ತಾ ಇದೆ? ಪೋಷಕರಿಂದ. ಪೋಷಕರು ಇವತ್ತು ಖಾಸಗಿ ಶಾಲೆಗಳ ವ್ಯಾಮೋಹ. ಯಾವ ವ್ಯಾಮೋಹ ಅನ್ರಿ ಬದನೆಕಾಯಿ, ನಿಮ್ಮ ದುರಾಡಳಿತ ಇದು ಅಷ್ಟೇ. ನಾನು ಆಗ್ಲೇ ಹೇಳ್ತಾ ಯಾಕೆ ಕೋಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ 2 ಖಾಸಗಿ ಶಾಲೆಗಳಿದ್ರು ಕೂಡ ಈ ಸರ್ಕಾರಿ ಶಾಲೆಗೆ 80 ಜನ ಬರ್ತಾ ಇದ್ದಾರೆ ಅಂದ್ರೆ ಆ ಶಾಲೆನ ಹೆಂಗ್ ನೋಡ್ಕೋಬೇಕು? ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ರಕ್ಷಣೆ ಮಾಡಬೇಕು, ಕನ್ನಡ ಉಳಿಸಬೇಕು, ಮತ್ತೊಂದು ಇನ್ನೊಂದು ಅಂತ ಹೇಳ್ತಿರಲ್ಲ, ಇದೇ ನಾನು ಇವನ್ನ ಬೆಳೆಸ್ತಾ ಇರ್ತಕ್ಕಂಥ ರೀತಿ.
ಇದೇನಾ ನೀವು ಸರ್ಕಾರಿ ಶಾಲೆಗಳನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ರೀತಿ? ಇದೇನಾ ನೀವು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಅವರ ರಕ್ಷಣೆಗೆ ಕೊಡ್ತಾ ಇರ್ತಕ್ಕಂಥ ಹೊತ್ತು? ಹಾಸನದ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸ್ಥಳೀಯ ಶಾಸಕರಾಗಂತ ಸಿಮೆಂಟ್ ಮಂಜು ಅವರವರೆಗೂ, ರಾಜ್ಯದ ಸಿಎಂ ಇಂದ ಹಿಡಿದು ಶಿಕ್ಷಣ ಸಚಿವರವರೆಗೂ ಪ್ರತಿಯೊಬ್ರು ತಲೆ ತೆಗೆಸ್ಬೇಕಾದಂತ ವಿಚಾರ ಈ ಶಾಲೆ ದುಸ್ಥಿತಿ. ಅಲ್ಲಿ ನೋಡ್ತಾ ಇದಿರಲ್ಲ, ಆ ವಿದ್ಯಾರ್ಥಿಗಳು ಶಾಲೆ ಒಳಗಡೆಗೆ ಹೋಗಕ್ಕೆ ಕಷ್ಟಪಡ್ತಾ ಇದ್ದಾರೆ ರೀ. ನೀರು ನಿಂತ್ಕೊಂಡಿದೆ. ವಿದ್ಯಾರ್ಥಿಗಳು ಶಾಲೆ ಒಳಗಡೆಗೆ ಹೋಗ್ಬೇಕಾದ್ರೆ ಎಷ್ಟು ವಿದ್ಯಾರ್ಥಿಗಳು ಬಿದ್ದಿದ್ದಾರಂತೆ ದಿನನಿತ್ಯ. ಅಲ್ಲಿ ಯಾರೋ ಶಿಕ್ಷಕರು ಹೇಳ್ತಾ ಇದ್ರು, ಸರ್ ಕ್ಯಾಮ್ರಾ ಮುಂದೆ ಹೇಳಕ್ಕಾಗಲ್ಲ, ನಾನೇ ಬಿದ್ದಿದ್ದೆ ಸಾರ್ ಅಂತ. ಇಂಥ ದುಸ್ಥಿತಿಲಿದೆ ಈ ಶಾಲೆ. ಇನ್ನು ಅಲ್ಲಿಯ ಸ್ಥಳೀಯರು ಪೋಷಕರುಗಳು ಮಾತನಾಡ್ತಾ ಇದ್ದಾರೆ. ಶಾಲೆಯ ದುಸ್ಥಿತಿ ಯಾವ ರೀತಿ ಇದೆ, ಮಹಾನುಭಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಕಟ್ಟೆ ಹಾಕಿದ್ದಾರೆ ಇಲ್ಲಿ ಅನ್ನೋದನ್ನ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಕತೆ ವ್ಯತೆ ಎಲ್ಲವನ್ನ ಸ್ಥಳೀಯರು ಮಾತಾಡಿದ್ದಾರೆ. ಸರ್, ಇದು ಮೂಲ ಶಾಲೆ ಅಂತ, ಇದು 50 ವರ್ಷದಿಂದ ಇರೋದು. ಇದು ಮೂಲ ಶಾಲೆ ಅಂತ ಗೊರೂರು ಅಂಬೇಡ್ಕರ್ ಗೊರೂರೆಲ್ಲ ಇರೋದು. ಆಮೇಲೆ ಏನು ಅಂತಂದರೆ ಇದು 50 ವರ್ಷದಿಂದ ಈ ಶಾಲೆಯಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಓದಿರೋ ಶಾಲೆ ಇದು. ಗೊರೂರಲ್ಲಿ ರಾಮಸ್ವಾಮಿ ಅಯ್ಯಂಗಾರು ಅಮೇರಿಕಾದಲ್ಲಿ ಗೊರೂರು ಅಂತ ಹೆಸರುವಾಸಿಯಾಗಿದೆ. ಆದರೂ ಈ ಶಾಲೆಗೆ ಒಂದು ಒಳ್ಳೆ ವ್ಯವಸ್ಥಿತವಾದ ಒಂದು ಏನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ ಬಿಲ್ಡಿಂಗ್ ನೋಡಿ, ವ್ಯವಸ್ಥೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ಇಲ್ಲಿ ನೀರೆಲ್ಲ ತುಂಬ್ಕೊಂಡು ಈ ಥರದ ವ್ಯವಸ್ಥೆ ಎಲ್ಲ, ಇಲ್ಲಿ ಪಕ್ಕದಲ್ಲಿ ನೀರಾವರಿ ಇಲಾಖೆ ಇದೆ. ಒಂದು ಯಾವುದೇ ಥರದ ಒಂದು ಸೌಲಭ್ಯ ಇಲ್ಲದಲ್ಲೇ ಇಲ್ಲಿ ಮಕ್ಕಳೆಲ್ಲ ಹೆಂಗೆ ಸೇರಿಸ್ತಾರೆ ಇಲ್ಲಿ ಸ್ಕೂಲ್ಗೆಲ್ಲ, ಈ ಥರ ಇದೆಯಲ್ಲ. ಹಂಗಾಗಿ ಎಲ್ಲ ಪ್ರೈವೇಟ್ಗಳಿಗೆಲ್ಲ ಸೇರಿಸ್ತವ್ರೆ. ಅದರಲ್ಲಿ ಇಲ್ಲಿ ಮತ್ತು ಮುಂದುವರಿಯೋದು ಅಂತಂದ್ರೆ ಹೆಂಗೆ, ರಾಮಸ್ವಾಮಿ ಅಯ್ಯಂಗಾರ್ ಅವರು ಓದಿರೋ ಶಾಲೆನೇ ಮತ್ತು ಈ ಥರ ಇದ್ಮೇಲೆ ಇನ್ನು ಯಾವ ಥರ ಇದಕ್ಕೆಲ್ಲ ಸೌಲಭ್ಯಗಳು? ಸರ್, ಇದೆಲ್ಲ ಒಂದು 50 ವರ್ಷ ಆಗಿದೆ, ಆಗ್ಲಿಂದಲೂ ಇದೇ ಸಮಸ್ಯೆ. ಇದೆಲ್ಲ ಹಿಂಗೆ ಮಾಡ್ತಾರೆ, ಯಾವ್ಯಾವುದೋ ಕಾಂಟ್ರಾಕ್ಟ್ ಕೊಡ್ತಾರೆ, ಲೋಕಲಾಗಿ ಮಾಡ್ತಾರೆ, ಹಿಂಗೆಲ್ಲ ಮಾಡೋಯ್ತಾರೆ. ನೋಡಿ ಸರ್, ಇಲ್ಲೇ ನೀರೆಲ್ಲ ತುಂಬಿದೆ. ಈ ಮಳೆಗಾಲದಲ್ಲೆಲ್ಲ ಸೀಪೇಜ್ ಆಗುತ್ತೆ. ಆ ಕಡೆ ಪಕ್ಕದ ಬಿಲ್ಡಿಂಗ್ ಎಲ್ಲ ಅಂಚೆಲ್ಲ ಸೋರ್ತಾ ಇದ್ದಾವೆ. ಇವಕ್ಕೆಲ್ಲ ಎಲ್ಲೆಲ್ಲೋ ಯಾವ್ಯಾವ್ದನ್ನ ತಗೋವಾಗಿ ಎಲ್ಲೆಲ್ಲೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಇಂಥ ವ್ಯವಸ್ಥೆ ಮಾಡಿದರೆ ಮಕ್ಕಳಿಗೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಇಲ್ಲೆಲ್ಲ ಈಗ ಒಂದು 100 ಮಕ್ಕಳಿದ್ದಾವೆ ಸರ್. ಇಲ್ಲಿ 100 ಇನ್ನೂ ಸ್ಟ್ರೆಂತ್ ಆಗುತ್ತೆ. ಎಲ್ಲ ವ್ಯವಸ್ಥಿತವಾಗೆಲ್ಲ ಮಾಡಿದರೆ ಒಳ್ಳೆ ಸ್ಟ್ರೆಂತ್ ಆಗುತ್ತೆ. ಎಲ್ಲ ನೋಡ್ಬಿಟ್ಟು ಇದಕ್ಕೆಲ್ಲ ಒಳ್ಳೆ ಅಧಿಕಾರಿಗಳೆಲ್ಲ ಕ್ರಮ ತಗೊಂಡು ಇಲ್ಲಿ ಪಕ್ಕದಲ್ಲಿ ಈ ಥರ ಯಾರು ಸೇರಿಸ್ತಾರೆ ಸರ್? ಇಲ್ಲಿ ಪ್ರೈವೇಟಿಗೆಲ್ಲ ಸೇರಿಸ್ತಾರೆ. ಇಲ್ಲಿ ಸುಮ್ಮನೆ ವಿವೇಕಾನಂದ, ಚೇತನ್ ಕನ್ವೆಂಟ್ ಹಿಂಗೆಲ್ಲ ಇನ್ನು ನೋಡ್ತಾರೆ. ವ್ಯವಸ್ಥೆ ಸರಿಯಿಲ್ಲ ಅಂತಾರೆ. ಮಕ್ಕಳಿಗೆ ಏನೋ ಬಿಲ್ಡಿಂಗ್ ಏನೋ ಆಗುತ್ತೆ, ಮಕ್ಕಳಿಗೆ ಏನಾರು ನನ್ನ ಮಕ್ಕಳು ಒಳ್ಳೆ ಚೆನ್ನಾಗಿರಲಿ ಅಂತ ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲ ಬಡವ್ರ ಮಕ್ಕಳವರು ಅಲ್ಲಿಗೆ ತಾವಾಗಿ ಸೇರಿಸ್ತಾರೆ. ಮತ್ತು ಇನ್ನೆಲ್ಲ ಮುಂದುವರಿಯೋದು ಹೆಂಗೆ ಸರ್? ಇದು ಹಾಸನ ಜಿಲ್ಲೆ, ಹಾಸನ ತಾಲೂಕು ಕಟ್ಟ ಹೋಬಳಿಯ ಗೊರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಇದರಲ್ಲಿ ಸುಮಾರು 100ರಿಂದ 110ವರೆಗೂ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾರೆ. ಇಲ್ಲಿನ ಒಂದು ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ. ಹಲವಾರು ಬಾರಿ ನೀರಾವರಿ ಇಲಾಖೆ ಆಗಿರ್ಬೋದು, ಪಂಚಾಯತಿಯಿಂದ ಆಗಿರ್ಬೋದು, ಜಡ್ಪಿಯಿಂದ ಆಗಿರ್ಬೋದು, ಟಿಪಿಯಿಂದ ಇರ್ಬೋದು, ಹಲವಾರು ಸೌಲಭ್ಯಗಳನ್ನು ಕೊಟ್ಟರು ಕೂಡ ಇಲ್ಲಿ ಮಾಡಿರೋದಂಥ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಅವೈಜ್ಞಾನಿಕವಾಗಿದೆ ಈ ವ್ಯವಸ್ಥೆ. ಹಾಗಾಗಿ ಸುಮಾರು 1 ತಿಂಗಳಿಂದ ಮಳೆ ಸತತವಾಗಿ ಸುರಿಯೋದ್ರಿಂದ ಇಲ್ಲಿ ನೀರು ನಿಂತಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಬರೋಕ್ಕೂ ಆಗ್ತಿಲ್ಲ. ಬ್ಯಾಕ್ ಸೈಡು ಗಲೀಜು ಚರಂಡಿ ಥರ ವ್ಯವಸ್ಥೆ ಆಗಿದೆ. ಅಲ್ಲೂ ಸಹ ಬರೋಕ್ಕಾಗ್ತಿಲ್ಲ. ಮಕ್ಕಳನ್ನ ಇಲ್ಲಿ ಹೆಂಗೆ ಮಾಡ್ತಾರೆ? ಇದು ಸುಮಾರು ಸರ್ 1.5 ತಿಂಗಳಿಂದ ಹಿಂಗೆ ಇದೇ ಥರ ಸಮಸ್ಯೆ ಇದೆ. ಹಲವಾರು ಬಾರಿ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ PDOಗೆ ಮತ್ತು BOಗಳಿಗೆಲ್ಲನೂ. ಅದು ಯಾರೂ ಸಹ ಗಮನ ಹರಿಸಿಲ್ಲ. ಹಾಗಾಗಿ ಅವರೆಲ್ಲ ಸರ್ ಮಾಡ್ಕೊಡ್ತೀನಿ ಅಂತಿದ್ದಾರೆ. ಮೊನ್ನೆ ಒಂದು ಚುನಾವಣೆ ನಡೀತು, ಕೃಷಿಪತ್ತಿನ ಸಹಕಾರದ್ದು ಚುನಾವಣೆ ನಡೀತು. ಅದು ಸಹ ಇಲ್ಲಿ ಯಾವುದೇ ಕ್ಲೀನ್ ಮಾಡೋಗಿಲ್ಲ. ಲೋಟ, ಗ್ಲಾಸು, ಪ್ಲಾಸ್ಟಿಕ್ಕು ಸಹ ಎಲ್ಲನೂ ಹಿಂಗೆ ಬಿಟ್ಟೋಗಿದ್ದಾರೆ. ಅವರು ಕೂಡ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿದೆ. ಇಲ್ಲಿ ಹಲವಾರು ಪ್ರತಿಷ್ಠಿತ ವ್ಯಕ್ತಿಗಳು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಇನ್ನಿತರೆ ಹಲವಾರು ಪ್ರಮುಖ ವ್ಯಕ್ತಿಗಳು ಶಾಲೆಯಲ್ಲಿ ಓದಿದ್ದಾರೆ. ಹಾಗಾಗಿ ಈ ವ್ಯವಸ್ಥೆಯನ್ನು ನಮಗೂ ಮನಸ್ಸಿಗೆ ಆಗ್ತಾಯಿಲ್ಲ. ಇದನ್ನು ಪ್ರತಿ ಸಲ ಮಳೆ ಬಂದು ಇದೇ ರೀತಿ ಆಗ್ತಿದೆ ಸರ್. ಆಮೇಲೆ ಬಿಲ್ಡಿಂಗ್ಗಳೆಲ್ಲ ತುಂಬ ಸೋರಿಕೆ ಆಗ್ತಿದೆ. ಸರ್ಕಾರಿ ಶಾಲೆಗಳನ್ನು ಎಲ್ಲ ಉಳಿಸಿ ಅಂತಾರೆ. ಇಲ್ಲಿ ಏನು ಉಳಿಸ್ತಿದ್ದಾರೆ ಹೇಳಿ? ಅದು ಇದು ಸರ್ಕಾರದ ಮಟ್ಟಕ್ಕೆ ಸ್ಥಳೀಯ ಶಾಸಕರಿಗೆ, ಸ್ಥಳೀಯ MP ಗಳಿಗೆ ನಾನು ಮನವಿಯನ್ನು ಮಾಡ್ಕೊಡ್ತೀನಿ. ಇಂಥ ವ್ಯವಸ್ಥೆಯನ್ನು ಇನ್ನೂ ಚೆನ್ನಾಗಿ ಉನ್ನತೀಕರಣವನ್ನು ಮಾಡಿಕೊಡ್ಬೇಕು. ಈ ಥರ ಮಾಡೋದ್ರಿಂದ ಇನ್ನೇನು ಪ್ರೈವೇಟರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತಿದ್ದಾರೆ. ಸರ್ಕಾರಿ ಶಾಲೆ ಅಂತಂದರೆ ಒಂದು ಬೇಜವಾಬ್ದಾರಿ ಶಾಲೆ ಥರ ಅವರು ಮಾಡ್ತಿದ್ದಾರೆ ಕೆಲಸ ಕಾರ್ಯಗಳನ್ನು. ನೋಡಿ, ಈ ಥರ ಈ ದಿನಗಳಲ್ಲಿ ಡೆಂಗು ಇವೆಲ್ಲ ಪ್ರಕರಣಗಳು ಜಾಸ್ತಿ ಇದೆ. ಈ ಥರ ನೀರು ನಿಂತರೆ ಮಕ್ಕಳುಗಳಿಗೆ ನಾವು ಕಳಿಸೋಕ್ಕೂ ಭಯ ಆಗ್ತಿದೆ ನಮಗೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ, ಇದನ್ನೊಂದು ವ್ಯವಸ್ಥಿತವಾಗಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಿದ್ದೇನೆ. ಸರ್, ಗೊರೂರು ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಗೊರೂರು ಸಾಂಸ್ಕೃತಿಕ ನಗರಿ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹಿಡಿದು ಕ್ಯಾಪ್ಟನ್ ಗೋಪಿನಾಥ್ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಹೆಸರು ಮಾಡಿರ್ತಕ್ಕಂಥ ಒಂದು ಗ್ರಾಮ. ಈ ಒಂದು ಗ್ರಾಮ ಯಾವ ಮಟ್ಟಕ್ಕೆ ಈ ರಾಜಕೀಯ ಪ್ರತಿನಿಧಿಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 10-20 ವರ್ಷಗಳಿಂದ ಈಚೆಗೆ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ಭಾಳ ನೋವಾಗುತ್ತೆ ನಮ್ಮ ಗೊರೂರ ಬಗ್ಗೆ ಹೇಳಿದ್ರೆ. ಸಾಕಷ್ಟು ವೇದಿಕೆಗಳಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ, ಬೊಗಳೆ ಮಾತುಗಳನ್ನ ಮಾತಾಡ್ತಾರೆ. ಗೊರೂರು ಹಂಗೆ ಆ ಮಟ್ಟಕ್ಕೆ ಇತ್ತು, ಈ ಮಟ್ಟಕ್ಕೆ ಇದೆ, ನಾವು ಹೋರಾಟಗಾರ ಅಂತ ಎಲ್ಲ ಮಾತಾಡ್ತಾರೆ. ಒಂದು ಬೃಹತ್ ಪ್ರಮಾಣದ ಒಂದು ನಮ್ಮ ಪಕ್ಕದಲ್ಲೇ ಹೇಮಾವತಿ ಜಲಾಶಯ ಇದೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಇಲ್ಲಿ ಶಾಲೆ ವಿದ್ಯಾಸಂಸ್ಥೆಗಳಿಗೆ ಅದನ್ನು ಬಳಸ್ಕೋಬೋದು, ಏನೂ ಇಲ್ಲ. ಬರೀ ಆಮೇಲೆ ಗ್ರಾಮ ಪಂಚಾಯತಿ ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ ಗೊರೂರು ಅಂತ ಹೇಳಿದ್ರೆ ಬಹುಶಃ ನಮಗೆ ಗೊತ್ತಿರೋಂಗೆ ಸರ್, ಇಡೀ ಜಿಲ್ಲೆಯಲ್ಲಿ ನಮ್ಮ ಗೊರೂರು ಗ್ರಾಮ ಪಂಚಾಯತಿ ವರ್ಸ್ಟು. ಅಲ್ಲಿ ಸೇರ್ಕೊಂಡಿರೋಂಥ ಜನಪ್ರತಿನಿಧಿಗಳು ಎಷ್ಟು ವರ್ಸ್ಟಾಗಿದ್ದಾರೆ ಅಂತಂದರೆ ಅವರಿಗೆ ದುಡ್ಡು ಮಾತ್ರ ಮುಖ್ಯ. ನಮ್ಮ ಗ್ರಾಮೀಣ ನಮ್ಮ ಗೊರೂರಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು. ಇಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿದ್ದಾರೆ, ಸುಮಾರು ಒಂದು 10-15 ಹಳ್ಳಿಗಳ ಕಡೆಯಿಂದ ಬರ್ತಾರೆ. ಈ ಅಕ್ಕಪಕ್ಕ ಗ್ರಾಮಗಳಲ್ಲಿ ಒಂದು 80ರಿಂದ 100 ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಗಳ ಬಗ್ಗೆ ಒಂದು ಚಿಂತಿಷ್ಟು ಕೂಡ ಅವ್ರಿಗೆ ಇದಿಲ್ಲ, ಕಾಳಜಿ ಇಲ್ಲ. ಆ ಒಂದು ಕೀಳ್ಮಟ್ಟಕ್ಕೆ ಗ್ರಾಮ ಪಂಚಾಯತಿನ ನಮ್ಮ ಶಾಲೆಗಳನ್ನ ಈ ಮಟ್ಟಕ್ಕೆ ಮಾಡಿದ್ದಾರೆ ಸರ್. ಇಲ್ಲಿ ಉಡುವಾರ ಅಂತ ಇದೆ, ಬನವಾಸ ಅಂತ ಇದೆ, ಟ್ಯಾಕ್ಟೂರ್ ಅಂತ ಇದೆ, ಚಿಕ್ಕನಾಕ್ನಹಳ್ಳಿ ಅಂತ ಇದೆ, ಪದುಮಹಳ್ಳಿ ಇದೆ. ನಮ್ಮ ಗೊರೂರಿಂದನೇ ಒಂದು 10-15-20 ಮಕ್ಕಳುಗಳು ಬರ್ತಾರೆ. ಖಾಸಗಿ ಸಂಸ್ಥೆಗಳಿದ್ದಾವೆ ಇಲ್ಲಿ. ಈ ರೀತಿಯ ವ್ಯವಸ್ಥೆಗಳಾದರೆ ಇನ್ನು ಖಾಸಗಿ ಸಂಸ್ಥೆಗಳು ಇನ್ನೆಲ್ಲ ಸೇರಿಸ್ತಾರೆ. ಮತ್ತು ಸರ್ಕಾರ ಆ ಮಟ್ಟದ ಅನುದಾನ ಕೊಟ್ಟರು ಕೂಡ ಇಲ್ಲಿ ಸ್ಥಳೀಯವಾಗಿ ಯಾರೂ ಸರಿಯಾದ ರೀತಿ ಬಳಸ್ಕೊತಾ ಇಲ್ಲ. ಬಳಸ್ಕೊಂಡ್ರು ಏನು ಮಾಡ್ತಾರೆ, ಕಾಟಾಚಾರಕ್ಕೆ ಅಷ್ಟೇ ಮಾತ್ರ ಇದು ಮಾಡ್ಕೋತಾರೆ. ಸಾರ್ ತಂದಿದ್ದೀವಿ, ಅವರು ನೋಡ್ತಾ ಇದ್ದಾರೆ. ಆಮೇಲೆ ನಾವು ಹೋರಾಟಗಾರರು ಅಂತೇಳಿ ವೇದಿಕೆಗಳು ಮಾತ್ರ ಮಾತಾಡ್ತಾರೆ. ನಾವು ಹೋರಾಟಗಾರರು, ನಾವು ಹಂಗೆ ಮಾಡ್ತೀವಿ, ನಾವು ನೋಡ್ತಾ ಇದ್ದೀವಲ್ಲ. ಏನಾರು ಕೇಳೋಕ್ಕೆ ಹೋದರೆ ಇಲ್ಲಿ ಸಲದ ಆರೋಪಗಳು ನಮ್ಮ ಮೇಲೆ ಆಗ್ತಾರೆ. ಅಧಿಕಾರಿಗಳನ್ನ ಅವರು ಕಪ್ಪಿಮುಷ್ಟಿಗೆ ಇಟ್ಕೊಬಿಟ್ಟಿದ್ದಾರೆ. ಏನೇ ಬಂದ್ರೆ ನಾವು ಹೇಳ್ತೀವಿ ಕೇಳಿಬಿಡ್ರಿ, ಅವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ನಾವು ಮಾಡಿದ್ದೀವಿ. ಇನ್ನು ನೋಡ್ತಾ ಇದ್ದೀವಲ್ಲ ಸರ್, ಗೊರೂರು ಯಾವ ಮಟ್ಟಕ್ಕಿದೆ ಅಂತೇಳಿ. ಎಷ್ಟು ಕೀಳು ಮಟ್ಟಕ್ಕೆ ನೋಡ್ತಾರೆ ಗೊರೂರು ಅಂತ ಹೇಳಿದ್ರೆ, ಇಲ್ಲಿಗೆ ಬರೋಷ್ಟು ಅನುದಾನ, ಇಲ್ಲಿಗೆ ಬರೋಂಥ ಹೆಸರು ಎಲ್ಲೂ ಇಲ್ಲ. ಆದರೆ ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಶಾಲೆ ಬೇಡ, ಸರ್ಕಾರ ದುಡ್ಡು ಬೇಕು, ಸರ್ಕಾರಿ ಶಾಲೆ ಬೇಡ. ಹಾಂ, ಮಕ್ಳುಗಳನ್ನು ಓದೋಂಗಿಲ್ಲ. ಅವ್ರವ್ರ ಮಕ್ಳುಗಳನ್ನ ಯಾರು ಓದಿಸ್ತಾ ಇಲ್ಲ. ಇಲ್ಲಿ ಯಾರು ಹೋರಾಟಗಾರಿದ್ದಾರೆ, ಯಾರ್ಯಾರು ದೊಡ್ಡ ಅಧಿಕಾರಿಗಳಿದ್ದಾರೆ, ಯಾರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇಲ್ಲ. ಹಂಗಾಗಿ ಸರ್ಕಾರಿ ಶಾಲೆಗಳು ಯಾಕೆ ಹಿಂದೆ ಬೆಳೆಯೋದಕ್ಕೆ ಕಾರಣ ಇಷ್ಟೇ. ಒಂದು ವ್ಯವಸ್ಥಿತವಾಗಿ ಅಂತೂ ಮಾಡಲ್ಲ. ಸರ್ಕಾರ ಕೊಡ್ತಕ್ಕಂಥ ಎಷ್ಟು ಅನುದಾನಗಳಿದೆ ಸರ್, ಎಷ್ಟು ಇದು ಕಾರ್ಯಕ್ರಮಗಳಿದ್ದಾವೆ, ಪ್ರೈವೇಟ್ ಶಾಲೆಗಳಲ್ಲಿ ಕೊಡ್ತಾರಾ? ಎಂಥದ್ದು ಇಲ್ಲ. ಚೆನ್ನಾಗಿ ಅವರು ಏನೋ ಮಾತುಗಳನ್ನ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಹೊರತು ಪ್ರೈವೇಟ್ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಷ್ಟು ಸಿಗೋಂಥ ಸೌಲಭ್ಯಗಳು ಎಲ್ಲೂ ಸಿಗ್ತಾ ಇಲ್ಲ. ಇದನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಮುಖಂಡರುಗಳು ವಿಫಲರಾಗಿದ್ದಾರೆ. ನಮ್ಮ ಗೊರೂರು ಪಂಚಾಯತಿ ಅಂತೇವೆ ಭಾಳ ಕೀಳು ಮಟ್ಟಕ್ಕೆ ಹೋಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಹೋರಾಟ ಮಾಡೋದಂತ ಒಂದು ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಗೊರೂರು ಗ್ರಾಮದಲ್ಲಿ ಈ ರೀತಿ ವ್ಯವಸ್ಥೆ ಆಗ್ತಿರೋದ್ರಿಂದ ಒಂದು ಹೋರಾಟ ಮಾಡಬೇಕು ಅಂತೇಳಿ ಕೂಡ ನಾವು ಇದು ಅಲ್ಲಿಯ ಸ್ಥಳೀಯರು ಹೇಳ್ತಕ್ಕಂಥ ಕತೆ. ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನು ಸ್ಥಳೀಯರು ಹೇಳ್ತಾರೆ. ಇನ್ನು ಇತ್ತೀಚೆಗಷ್ಟೇ ಸಿಮೆಂಟ್ ಮಂಜು ಅವರೇನೋ ಇಲ್ಲಿ ಕರ್ಕೊಬಂದು ತೋರಿಸಿದ್ರಂತೆ. ನೋಡಿ ಸಾರ್, ರಾಮಸ್ವಾಮಿ ಅಯ್ಯಂಗಾರ್ ಓದಿರೋ ಶಾಲೆ ಸಾರ್, ಹಿಂಗೆ ಹಾಳಾಗಿ ಹೋಗ್ತಾ ಇದೆ ಸಾರ್, ನೀವೇನಾದ್ರು ಮಾಡಬೇಕು ಸಾರ್, ನಾವೆಲ್ಲ ಕಟಾಯ ಭಾಗದಿಂದ ಹಿಡಿದು ಈ ಕಡೆ ಎಲ್ಲ ನಿಮಗೆ ಇಷ್ಟೊಂದು ಓಟ್ ಹಾಕಿ ಗೆಲ್ಸಿದೀವಿ ಸಾರ್, ಏನಾದ್ರು ಮಾಡಿ ಅಂತ ಅಂದಾಗ ಸಿಮೆಂಟ್ ಮಂಜು ಅವರು ಎಸ್ ಹೌದು ಅಂತ ಹೇಳಿ ಅವ್ರೇನೋ ಶಾಸಕರ ಅಭಿವೃದ್ಧಿ ನಿಧಿಲಿ ದುಡ್ಡು ಕೊಟ್ರೋ ಯಾವ್ದ್ರಲ್ಲಿ ಕೊಟ್ರೋ ಆ ಶಾಲೆ ಸೋರ್ತಾ ಇರೋ ಶಾಲೆ ಮೇಲಕ್ಕೆ ಶೀಟ್ ಹಾಕ್ಸಿದ್ದಾರೆ. ಶಾಲೆ ಸೋರಬಾರ್ದು, ಹಾಳು ಬಿದ್ದೋಗ್ಲಿ, 16 ಕರೆಕ್ಟಾಗಿ ಮಾಡೋರ ಇಲ್ಲ. ಆ ಶೀಟಿನ ನೀರು ಏನ್ ಅಂತ ಅಂದ್ರೆ, ಆ ಶೀಟ್ ಹಾಕಿರೋ ಉದ್ದೇಶ ಏನು? ಆ ಸರ್ಕಾರಿ ಶಾಲೆ ಏನಿದೆ ಅದು ಸೋರುವ ಸ್ಥಿತಿಯಲ್ಲಿತ್ತು. ಹಾಗಾಗಿ ಅದನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಆ ಮಳೆ ನೀರು ಬಿದ್ದಾಗ ಅದು ತೇವಿಸ್ಕೊಳ್ಳುತ್ತೆ, ಗೋಡೆಗಳು ಶೀತ ಆಗುತ್ತೆ, ಒಳಗಡೆಗೆ ನೀರು ಬರುತ್ತೆ, ವಿದ್ಯಾರ್ಥಿಗಳಿಗೆ ರಕ್ಷಣೆ ಇರಬೇಕು, ಬಿಲ್ಡಿಂಗ್ ಹಾಳಾಗಬಾರ್ದು ಅಂತ ಶಾಲೆ ಮೇಲ್ಗಡೆಗೆ ಶೀಟ್ ಹಾಕಿದ್ದಾರೆ. ಆ ಯಾವ ಇಂಜಿನಿಯರು, ಯಾವ ಕಾಂಟ್ರಾಕ್ಟ್ರು, ಯಾವ ಸ್ಕೂಲಲ್ಲಿ ಯಾವ ಕಾಲೇಜಲ್ಲಿ ಓದ್ಕೊ ಬಂದಿದ್ರೋ ಗೊತ್ತಿಲ್ಲ, ಅಲ್ಲೆಲ್ಲ ಬಂದಿರೋ ಮಳೆ ನೀರು ಮತ್ತೆ ಶಾಲೆ ಮೇಲೆ ಬೀಳೋ ತರ ಕನ್ಸ್ಟ್ರಕ್ಟ್ ಮಾಡಿದಾನಂತ. ನೀವು ದೃಶ್ಯಾವಳಿಗಳ ನೋಡ್ಬೇಕು, ಲಿಟ್ರಲಿ ಫನ್ನಿ ಅನ್ಸುತ್ತೆ ನಿಮಗೆ. ಇಲ್ಲಿ ಮಳೆ ನೀರು ಬರಬಾರ್ದು ಅನ್ನೋ ಕಾರಣಕ್ಕೆ ಶೀಟ್ ಹಾಕಿದ್ದಾರೆ. ಆದರೆ ಆ ಶೀಟನ್ನು ಯಾವ ತರ ಹಾಕಿದ್ದಾರೆ ಅಂದ್ರೆ, ಶೀಟಿಂದೆಲ್ಲ ಕಲೆಕ್ಟ್ ಆಗಿ ನೀರು ಮತ್ತೆ ಬಂದು ಅಲ್ಲೇ ಬೀಳ್ಬೇಕು. ಅದು ಹಾಕಕ್ಕಿಂತ ಮುಂಚೆ ಚೆನ್ನಾಗಿದ್ದು ಸಜ್ಜೆ ಗಿಜ್ಜೆ ಎಲ್ಲ ಇವತ್ತು ಸಂಪೂರ್ಣವಾಗಿ ತ್ಯಾವಸ್ಗಂಡು ಬಿದ್ದೋಗಂಗೆ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಶಾಲೆ ಇನ್ನೊಂದಿಷ್ಟು ಹಾಳು ಮಾಡಾಕಿದ್ದಾರೆ. ಇದೇನೋ ಮಾಡಕ್ ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ, ಪಾಠ ಕೇಳಬೇಕು ಸಾರ್, ನಾವಿಲ್ಲಿ ಕುತ್ಕೊಂಡು ಸೋರುತ್ತೆ ನೀರು, ಊಟದ ಹಾಲಿಲ್ಲ ಸಾರ್ ನಮಗೆ, ಊಟದ ಹಾಲು ಇವತ್ತು ನಾಳೆ ಬೀಳಂಗಿದೆ, ಊಟದ ಹಾಲಲ್ಲಿ ಕುತ್ಕೊಂಡು ನಾವು ಊಟ ಮಾಡಕ್ ಆಗ್ತಾ ಇಲ್ಲ. ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ರೆ ಕ್ಲಾಸ್ ರೂಮ್ ಗಲೀಜಾದ್ರೆ ಕುತ್ಕೊಂಡು ಬರೆಯಕ್ಕಾಗಲ್ಲ. ಊಟ ಮಾಡಕ್ ಊಟದ ಹಾಲಿಲ್ಲ, ಹೊರಗಡೆ ನಿಂತ್ಕೊಂಡು ಊಟ ಮಾಡ್ತಾ ಇದೀವಿ ನಾವು. ಮಳೆ ಟೈಮಲ್ಲಿ ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಜಗ್ಲಿ ಮೇಲೆ ಅಂತ ಅಲ್ಲಿಯ ವಿದ್ಯಾರ್ಥಿಗಳು ಅಳಲು ತೋಡ್ಕೊಳ್ತಾರ್ರಿ. ಶಾಲೆಗೆ ಬರ್ಬೇಕಾದ್ರೆ ಹಿಂದ್ಗಡೆ ಕಾಂಪೌಂಡ್ ಇಂದಲೂ ಬರಕ್ಕಾಗಲ್ಲ, ಮುಂದ್ಗಡೆ ಕಾಂಪೌಂಡ್ ಇಂದಲೂ ಬರಕ್ಕಾಗಲ್ಲ. ನೋಡಿ ಸಾರ್, ನನ್ನ ಬ್ಯಾಗ್ ಹೆಂಗಾಗೋಗ್ಬಿಟ್ಟಿದೆ ನೆನೆ ಬಿದ್ದು. ಇವತ್ತು ಬೆಳಿಗ್ಗೆ ಬಿದ್ವಿ ಸಾರ್, ನನ್ನ ಫ್ರೆಂಡ್ ಬೆಳಿಗ್ಗೆ ಬಿದ್ದ ಸಾರ್, ನೋಡಿ ಸರ್ ಬುಕ್ಸ್ ಎಲ್ಲ ಹೆಂಗಾಗಿದೆ, ನೋಡಿ ಸರ್ ಬ್ಯಾಗ್ ಎಲ್ಲ ಹೆಂಗಾಗಿದೆ ಅಂತ ಆ ಮಕ್ಕಳು ತೋರಿಸ್ತಾ ಇದಾರಲ್ರಿ.
ಆ ಮಕ್ಕಳು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಯಾರು ಅಲ್ಲಿ ಸ್ಥಳೀಯ ಸಂಬಂಧಪಟ್ಟವ್ರಿಗೆ, ಅಲ್ಲಿ ಪಂಚಾಯತಿಯಿಂದ ಹಿಡಿದು ಶಿಕ್ಷಣಾಧಿಕಾರಿಗಳಿಂದ ಹಿಡಿದು ಯಾರಿಗೂ ಇದು ಗಮನಕ್ಕೆ ಬರಲಿಲ್ವಾ ಇಷ್ಟು ದಿವಸ ಆದ್ರು? ಗೋರೂರಿಂದ ಹಾಸನದ ನಮ್ಮ ವಾಹಿನಿಯವರೆಗೂ ಈ ವಿಷಯ ತಲುಪುತ್ತೆ ಅನ್ನೋದಾದ್ರೆ ಪಕ್ಕದಲ್ಲಿರೋ ಪಟ್ಟಣ ಪಂಚಾಯತಿಗೋ, ಪಕ್ಕದಲ್ಲಿರೋ ಗ್ರಾಮ ಪಂಚಾಯತಿಗೋ, ಸ್ಥಳೀಯ ಜನಪ್ರತಿನಿಧಿಗಳಿಗೋ, ಶಿಕ್ಷಣ ಇಲಾಖೆ ಗೊತ್ತಾಗ್ಲಿಲ್ವಾ ಇದು? ಗೊತ್ತಿದ್ರು ನನ್ ಮಕ್ಳು ಬಿಡ್ರೆ ರೇ, ನನ್ ಮಕ್ಳು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾವ್ರೆ, ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಆರಾಮಾಗಿ ಹೋಗಿ ಬರ್ತಾರೆ, ನನ್ನ ಮಕ್ಳೇನ್ ಚೆನ್ನಾಗವ್ರಲ್ಲ, ಈ ಮಕ್ಳುಗಳ ಕತೆ ನನಗೆ ಯಾಕೆ ಅಂತ ಸುಮ್ಮನಾದ್ರ? ಯಾಸ್ ಅಲ್ಲಿಯ ಮಕ್ಕಳು ಮಾತಾಡಿದ್ದಾರೆ, ಆ ಮಕ್ಳು ಅಳಲ್ ಕೇಳಿಸ್ಕೊಳ್ರಿ, ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಮಕ್ಳು ಅಳಲ್ ಕೇಳಿಸ್ಕೊಳ್ಳಿ. ಆ ಮಕ್ಳು ಪಾಪ ನೊಂದ್ಕಂಡು ಮಾತಾಡ್ತಾ ಇದಾರೆ, ನಮ್ಮ ಶಾಲೆಯಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೆ, ಬಟ್ ಕೇಳಿಸ್ಕೊಳಕ್ ರೂಮ್ ಸರಿ ಇಲ್ಲ ಅಂತಾರೆ. ಊಟ ಮಾಡಕ್ ಹಾಲಿಲ್ಲದೆ ಜಗಲಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದೀನಿ ಅಂತ. ಬೆಳಗ್ಗೆ ಕ್ಲಾಸಿಗೆ ಬರ್ಬೇಕಾದ್ರೆ ಬಿದ್ದು ನೋಡಿ ಸರ್ ನನ್ನ ಬ್ಯಾಗ್ ಹೆಂಗಾಗಿದೆ ಅಂತ ಹೇಳ್ತಾವ್ರೆ. ಆ ಮಕ್ಳು ಮಾತು ಕೇಳಿಸ್ಕೊಳ್ಳಿ. ಈ ಸ್ಕೂಲ್ ಹೆಸರು GHPS ಗೊರೂರು ಮೇನ್. ಇಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಇಲ್ಲಿ ಮಳೆ ಇರೋದ್ರಿಂದ ಎಲ್ಲ ಕಡೆ ಜಾಸ್ತಿ ಬರೋಕ್ಕಾಗ್ತಿಲ್ಲ, 2 ಕಡೆನೂ ಜಾಸ್ತಿ ಮಳೆ ನಿಂತಿದೆ, ನೀರು ನಿಂತಿದೆ. ಇಲ್ಲಿ ಪಾಚಿಯಾಗಿ ಎಲ್ಲರೂ ಬೀಳ್ತೀವಿ. ನಿನ್ನೆ ಮನೆಯಿಂದ ಜಾಸ್ತಿ ಇಲ್ಲಿ ನೀರು ನಿಂತ್ಕೊತಿದೆ. ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಸೋರುತ್ತೆ, ನೀರು ನಿಂತ್ಕೊಳ್ಳುತ್ತೆ, ಅದೆಲ್ಲ ಸರಿಯಾಗಬೇಕು. ಮತ್ತು ನಮ್ಮ ಸ್ಕೂಲ್ ಚೆನ್ನಾಗಿ ಕಾಣಿಸ್ಬೇಕು, ಸರಿಯಾದ ವ್ಯವಸ್ಥೆ ಆಗಬೇಕು. ಆಗಲ್ಲ, ಊಟದ ಹಾಲಲ್ಲಿ ಜಾಸ್ತಿ ಮಳೆ ನಿಂತ್ಕೊಳ್ಳುತ್ತೆ, ಅಲ್ಲಿ ಸೋರುತ್ತೆ. ಹಾಂ, ಊಟ ಮಾಡೋದಕ್ಕೆಲ್ಲ ನಮಗೆ ತೊಂದರೆ ಆಗ್ತಿದೆ. ಅದಕ್ಕೆ ಇಲ್ಲೆಲ್ಲ ಕುತ್ಕೊತೀವಿ. ಅದಕ್ಕೆ ಊಟದಲ್ಲೂ ವ್ಯವಸ್ಥೆ ಬೇಕು. ರೂಪಶ್ರೀ. ಈ ಶಾಲೆಯಲ್ಲಿ ಊಟದಲ್ಲಿ ಎಲ್ಲ ಸೋರುತ್ತೆ, ಮತ್ತು ನಾವು ಊಟ ಮಾಡೋಕ್ಕೆ ಜಾಗ ಇಲ್ಲ. ಅಲ್ಲಿ ಕುತ್ಕೊಳ್ಳೋಣ ಅಂದರೆ ನೆಂದಿದೆ. ಈಗ ನಾವು ಇಲ್ಲೇ ಕುತ್ಕೊಂಡು ಊಟ ಮಾಡಬೇಕು. ಈಗ ನಾವು ಓದಬೇಕಂದ್ರೆ ಈಗ ಕ್ಲಾಸಲ್ಲಿ ಕುತ್ಕೋಬೇಕು, ಊಟ ಮಾಡಬೇಕಂದ್ರೆ ಊಟದ ಹಾಲಲ್ಲಿ ಕುತ್ಕೋಬೇಕು. ಅಲ್ಲಿ ಸೋರುತ್ತಲ್ಲ, ಈಗ ನಾವೇನು ಮಾಡಬೇಕು? ಈಗ ಅದನ್ನು ಸರಿ ಮಾಡಿಸ್ಕೊಡಿ. ಡೆಂಗ್ಯೂ ಸೊಳ್ಳೆ ಇವಾಗ ಬರ್ತಾಯಿದೆ, ಎಲ್ಲರಿಗೂ ಡೆಂಗ್ಯೂ ಬರ್ತಾಯಿದೆ. ಅದಕ್ಕೆ ಈ ಸ್ಕೂಲ್ ಹಿಂದೆನೂ ಬರೋ ಕಷ್ಟ, ಮುಂದೆನೂ ಬರೋ ಕಷ್ಟ. ಈಗ ನಾವೇನು ಮಾಡೋದು? ಈಗ ನೀವು ಮುಂದೆ ಎಲ್ಲ ನೀರಿರೋದೆಲ್ಲ ಇದು ಮಾಡಿಕೊಡಿ, ಮತ್ತು ಊಟದಲ್ಲೆಲ್ಲ ಸರಿ ಮಾಡಿಸ್ಕೊಡ್ಬೇಕು. ಹರೀಶ. ಈ ಸ್ಕೂಲಲ್ಲಿ ಜಾಸ್ತಿ ನೀರು ತುಂಬ್ಕೊಂಡಿದೆ, ಮಳೆ ಬಂದಿದ್ದರಿಂದ ಸರಿ ಮಾಡಿಸ್ಕೊಡ್ಬೇಕು. ಊಟ ಆದಲ್ಲೆಲ್ಲ ತುಂಬ ಸೋರುತ್ತೆ. ಇಲ್ಲಿ ಸೋರೋಣ ಅಂದರೆ ಇಲ್ಲೂ ಒದ್ದೆ ಆಗಿದೆ, ಇಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಇವಾಗ ಕ್ಲಾಸ್ ರೂಮಲ್ಲೇ ಕೂತ್ಕೋಬೇಕು. ಆದರೆ ಅಲ್ಲಿ ಕೊಳೆ ಆದರೆ ಬರ್ಕೊಳಕ್ಕಾಗಲ್ಲ, ಓದ್ಕೊಳಕ್ಕಾಗಲ್ಲ. ಅದಕ್ಕಾಗಿ ನೀವು ಸರಿ ಮಾಡಿಸ್ಕೊಡ್ಬೇಕು. ಅಲ್ಲೆಲ್ಲ ಆ ಕಡೆನೂ ಬರೋಕ್ಕಾಗಲ್ಲ, ಈ ಕಡೆನೂ ಬರೋಕ್ಕಾಗಲ್ಲ. ತುಂಬ ನೀರು ತುಂಬ್ಕೊಳ್ಳೋದ್ರಿಂದ ಆ ಗೊಚ್ಚೆ ನೀರಿಂದ ಡೆಂಗ್ಯೂ ಎಲ್ಲರಿಗೂ ಬರ್ತಾಯಿದೆ. ಅದಕ್ಕಾಗಿ ಈ ಸ್ಕೂಲ್ ಸ್ಟ್ರೆಂತ್ ಎಲ್ಲ ಕಡಿಮೆ ಆಗಿದೆ. ಅದಕ್ಕಾಗಿ ಸರಿ ಮಾಡಿಸ್ಕೊಡ್ಬೇಕು. ಜಯಶ್ರೀ. ಶರಣಣ್ಣ ಅಂತ ಅವಣ್ಣ ಬಿದ್ದು ಈಗ ಟ್ಯಾಕ್ಟೋರಿಗೆ ಹೋಗಿದೆ. ಅವಣ್ಣನ ಬಟ್ಟೆ ಎಲ್ಲ ಇಷ್ಟು ಪೂರ್ತಿ ಎಲ್ಲ ಗೊತ್ತಾಗಿದೆ. ಈಗ ಈ ಮಳೆ ನೀರು ನಿಂತರೆ ನಾವು ಹೆಂಗೆ ಓಡಾಡೋದು, ಹೆಂಗೆ ನಿಂತಾಡೋದು? ಈಗ ನಾವೇನು ಮಾಡಬೇಕು? ಈಗ ಈ ನೀರನ್ನ ನೀವು ಹೆಂಗಾರ ಮಾಡಿ ಸರಿ ಮಾಡಿಕೊಡ್ಬೇಕು. ಈಗ ನಮ್ಮ ಶಾಲೆನೂ ಕ್ಲಿಯರಾಗಿ ನೀವು ಸರಿ ಮಾಡಿಕೊಡ್ಲೇಬೇಕು. ಊಟದಲ್ಲಿ ಫಸ್ಟ್ ಅದನ್ನು ನೀವು ರಿಪೇರಿ ಮಾಡಿಕೊಡ್ಲೇಬೇಕು. ಎಸ್, ಇದು ಅಲ್ಲಿಯ ವಿದ್ಯಾರ್ಥಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊರೂರು ಮೂಲ ಅಂತ ಅಂದ್ರೆ ಮೊದಲ ಶಾಲೆ ಇದು, ಮೂಲ ಶಾಲೆ ಇದು ಹಾಸನ ತಾಲೂಕಲ್ಲಿದೆ. 1ರಿಂದ 7ನೇ ತರಗತಿವರೆಗೆ ಇಲ್ಲಿ ಪಾಠ ಪ್ರವಚನಗಳು ನಡೆಯುತ್ತೆ. ಇಂಗ್ಲಿಷ್ ಮತ್ತೆ ಕನ್ನಡ ಮೀಡಿಯಂ ಎರಡೂ ಕೂಡ ಇದೆ. ಸಫಿಶಿಯಂಟ್ ಶಿಕ್ಷಕರುಗಳಿದ್ದಾರೆ. ಫೀಲ್ಡ್ ಇದೆ, ಆಟಾಡಕ್ಕೆ ಫೀಲ್ಡ್ ಇದೆ ರೀ, ಚೆನ್ನಾಗಿದೆ ಫೀಲ್ಡು. ಮಕ್ಳು ಆಟಾಡಕ್ಕಾಗಲ್ಲ, ಸಂಪೂರ್ಣವಾಗಿ ಗೊಜ್ಜೆ ತುಂಬಿ ಮಕ್ಳು ಜಾರ್ ಬೀಳ್ತಾ ಇದ್ದಾರೆ. ಊಟದ ಹಾಲಿದೆ ರೀ, ಚೆನ್ನಾಗಿದೆ, ಬಹಳ ದೊಡ್ಡದಾಗಿ ವಿಶಾಲವಾಗಿದೆ, ಕೂರಕ್ಕಾಗಲ್ಲ. ಇವತ್ತು ನಾಳೆ ಬೀಳಸ್ತೈತಿ. ಏನ್ ಮಾಡಕ್ಕೆ ಇಟ್ಕೊಂಡು ಯಾವ ಲಿಟ್ರಲಿ ನೀವು ಅಲ್ಲಿ ನೋಡ್ಬೇಕು ರೀ. ಶಾಲೆ ಹಿಂಭಾಗ ನೀರು ತುಂಬ್ಕೊಂಡು ಆ ಬಿಲ್ಡಿಂಗ್ ಇದೆಯಲ್ಲ, ಫೌಂಡೇಶನ್ ಒಳಗಡೆಯಿಂದ ನೀರು ಆ ಭಾಗದಿಂದ ಈ ಭಾಗಕ್ಕೆ ಕರೆದು ಬರ್ತಾ ಇದೆ. ಏನಾಗುತ್ತೆ, ಗೊರೂರು ಡ್ಯಾಮ್ ಇಂದ ಮುಂದ್ಗಡೆ ಪಾರ್ಕಿಂಗ್ ಅಂತ ಒಂದು ಫೀಲ್ಡ್ ಮಾಡಿದ್ದಾರೆ. ಆ ಫೀಲ್ಡ್ ಇಂದ ನೀರು ತುಂಬ್ಕೊಂಡಿರೋದು ಇಲ್ಲೇ ಹರಿದು ಬರುತ್ತೆ. ಮಳೆ ಬಂದಾಗ ಸರಿಯಾದ ಈಗಷ್ಟು ಮೊನ್ನೆ ಅಷ್ಟೇ ಯಾರೋ ಕಾಂಟ್ರಾಕ್ಟರ್ ಕೊಟ್ಟಿದ್ರಂತೆ, ಮುಂದ್ಗಡೆ ಎಲ್ಲ ಫುಲ್ ಸಂಪೂರ್ಣವಾಗಿ ಸಿಮೆಂಟ್ ಹಾಕಿ ರೆಡಿ ಮಾಡಕ್ಕೆ. ಆ ಪುಣ್ಯಾತ್ಮ ನೀರು ಹೋಗಕ್ ಜಾಗನೇ ಬಿಟ್ಟಿಲ್ಲ, ಪರಿಣಾಮ ಹಿಂಗಾಗೋಗ್ಬಿಟ್ಟಿದೆ. ಶಾಲೆ ಸರ್ಕಾರಿ ಶಾಲೆ, ಸುಮಾರು 80 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ.
ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರಬೇಕು. ನನ್ನಿಂದ ಹಿಡಿದು ನಿಮ್ಮವರೆಗೂ, ಇದನ್ನು ನೋಡ್ತಾ ಇರತಕ್ಕಂಥ ವೀಕ್ಷಕರವರೆಗೂ, ಸಂಬಂಧಪಟ್ಟ ಅಧಿಕಾರಿಗಳವರೆಗೂ. ಹೌದು, ನಿಮ್ಮ ಮಕ್ಕಳು, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಮಕ್ಕಳನ್ನ ಹೈಟೆಕ್ ಹೈಫೈ ಶಾಲೆಗಳಲ್ಲಿ ಓದಿಸ್ತಾ ಇರಬಹುದು. ಆದರೆ ಸರ್ಕಾರಿ ಶಾಲೆಗಳು ಉಳಿಸ್ಬೇಕು. ಕನ್ನಡ ಒಂದಿಷ್ಟು ಇವತ್ತೇನಾದ್ರು ಬೆಳೀತಾ ಇದೆ ಅಂದರೆ ಆ ಸರ್ಕಾರಿ ಶಾಲೆ ಮಕ್ಕಳಿಂದ ರೀ. ಅವ್ರಿಗೆ ಒಂದು ಕನಿಷ್ಠ ಸೌಲಭ್ಯಗಳು ಕೊಡೋಕ್ಕಾಗ್ತಾ ಇಲ್ವಲ್ರಿ. ಸರಿಯಾದ ಶೌಚಾಲಯ ಇಲ್ಲ ಅಲ್ಲಿ. ಮೊನ್ನೆ ಯಾರೋ ಸ್ಥಳೀಯರು ಸೇರ್ಕೊಂಡಲ್ಗೆಲ್ಲ ಕರೆಂಟು ಅವು ಇವು ಹಾಕ್ಸಿದ್ರಂತೆ, ಅದನ್ನ ಡಿಪಾರ್ಟ್ಮೆಂಟರ್ ಹಾಕ್ಸಿಲ್ಲ. ಎಸ್, ಮಳೆಗಾಲದಲ್ಲಿ ಹಾನಿಯಾದ ಶಾಲೆಗಳಿಗೆ ಅಂತ ಕೊಡಕ್ಕೆ ಒಂದಿಷ್ಟು ಫಂಡ್ ಇರುತ್ತೆ ಜಿಲ್ಲಾ ಪಂಚಾಯತಿಲಿ. ಇದು ಮಳೆಯಿಂದ ಹಾನಿ ಆಯ್ತೋ, ಮೊದಲೇ ಹಾನಿ ಆಗೋಗಿತ್ತೋ, ಇಷ್ಟು ದಿವಸದ ಫುಡ್ ಏನೇನು ನೀವು ಫಂಡ್ಗಳೆಲ್ಲನೂ ರಿಲೀಸ್ ಮಾಡಿದ್ರು, ಅದು ಯಾವ ನುಂಗುದ್ನೋ, ಅದು ಏನಾಯ್ತೋ ಹಾಳ್ಬಿದ್ದೋಗ್ಬಿಡ್ಲಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಷಣದಿಂದ ನಾನು ರಿಪೋರ್ಟ್ ತರಿಸ್ಕೊಳ್ತೀನಿ, ರಿಪೋರ್ಟ್ ತರಿಸ್ಕೊಂಡು ನೋಡ್ತೀನಿ, ಸರ್ಕಾರಕ್ಕೆ ಲೆಟರ್ ಬರೀತೀನಿ, ಶಿಕ್ಷಣ ಇಲಾಖೆಗೆ ಲೆಟರ್ ಬರೀತೀನಿ, ಇವೆಲ್ಲನೂ ಪುಂಗದ್ ಬಿಟ್ಟು ಸಂಬಂಧಪಟ್ಟವರು ಈ ಕ್ಷಣಕ್ಕೆ ಅಲ್ಲಿಗೆ, ಈ ಕ್ಷಣಕ್ಕಲ್ಲಿ ಏನಾಗಬೇಕು ಆ ಶಾಲೆಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ. ಅಂಡ್ ನಾನು ಮತ್ತೊಂದು ಹೇಳಿದ್ನಲ್ಲ, ಕೇವಲ ಸರ್ಕಾರಿ ಶಾಲೆ ಅಲ್ಲ ಇದು. ಅಮೇರಿಕದಲ್ಲಿ ಗೊರೂರು ತೋರಿಸ್ತವ್ರಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಓದಿರ್ತಕ್ಕಂಥ ಶಾಲೆ ಒಳಗಡೆ ಒಂದು ಫೋಟೋ ನೋಡಿದೆ ನಾನು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅವ್ರದ್ದು ಆ್ಯಕ್ಚುಲಿ ನಾನೆಲ್ಲ ನಮ್ಮ ಏಜ್, ನಾವೆಲ್ಲ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಫೋಟೋ ನೋಡ್ರೋದು ಯಾವುದೋ ಅವ್ರು ವಯಸ್ಸಾಗಿರ್ತಕ್ಕಂಥದ್ದು ಒಂದು ಫೋಟೋ ನೀವು ಗೂಗಲಲ್ಲಿ ಹೋಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೊಡೆದ್ರೆ ಇವತ್ತು ಕೂಡ ಅವ್ರಿಗೆ ವಯಸ್ಸಾಗಿರೋದು ಒಂದು ಫೋಟೋ ಬರುತ್ತೆ. ಆ ಶಾಲೆಯಲ್ಲಿ ಹಾಕಿದ್ದಾರೆ. ಅವರು ಹೆಂಗಾಗಿದ್ದಾಗಿದ್ದಂಥ ಫೋಟೋ ಆ ಶಾಲೆಯಲ್ಲಿದೆ. ತೋರಿಸಿ ಆ ಫೋಟೋ ನೋಡಲಿ ಜನ. ಅಂದರೆ ಅವರು ಓದಿದ್ದಾರೆ ಅಂತ ಅಂದರೆ ಅದೊಂದು ಹೆಮ್ಮೆ. ಅಂತಹ ಶಾಲೆನ ಇವತ್ತು ನಾಳೆ ಬಿದ್ದೋಗೋ ಸ್ಥಿತಿಲಿ ಬಂದು ನಿಂತಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರುಗಳು ಸದನದಲ್ಲಿ ಕೂತ್ಕೊಂಡು ಬ್ಯಾಡ್ದೇ ಇರೋದಕ್ಕೆ ಕೂಗಾಡ್ತಾರೆ. ನಮ್ಮ ಸಿಮೆಂಟ್ ಮಂಜು ಅವರು ಮೊನ್ನೆ ಅದ್ಯಾರೋ ಪ್ರದೀಪ್ ಈಶ್ವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕೊಂಡಿದ್ದ ಅಂತ ಅಲ್ಲಿ ಗಲಾಟೆ ಮಾಡಕ್ಕೆ ಹೋಗಿದ್ರು. ಮಾನ್ಯ ಶಾಸಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನಾರು ಹಾಕೊಂಡಿಲ್ರಿ, ಸುಳ್ಳು ಹೇಳ್ಕೊಳ್ಳೋಕ್ಕೆ ಸೋಷಿಯಲ್ ಮೀಡಿಯಾ ಇವತ್ತು ಉಟ್ಕೊಂಡ್ಬಿಟ್ಟಿದೆ. ನಿಮ್ಮ ಕ್ಷೇತ್ರದಲ್ಲಿ ದ ಲೆಜೆಂಡ್ ರಾಮಸ್ವಾಮಿ ಅಯ್ಯಂಗಾರ್ ಅವರು ಓದಿರ್ತಕ್ಕಂಥ ಶಾಲೆ ಹಾಳಾಗ್ತಾ ಇದೆ. ದಯವಿಟ್ಟು ಆ ಕಡೆ ಗಮನ ಕೊಡಿ. ಮಳೆಗಾಲದಲ್ಲಿ ಹಾಳು ಬಿದ್ದು ಹೋಗೋಕ್ಕಿಂತ ಮುಂಚೆ ಆ ಕಡೆ ಇನ್ನು ಅಲ್ಲಿಯ ಮುಖ್ಯ ಶಿಕ್ಷಕರು ಮಾತನಾಡಿದ್ರು. ಅಲ್ಲಿಯ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ದಾರೆ, ಪಾಪ ಅಸಹಾಯಕತೆ, ಅವ್ರೇನು ಮಾಡೋಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ. ನಾನು ಒಂದು ವರ್ಷ ಆಯಿತು ಸರ್, ಕಳೆದ ವರ್ಷ ಮಳೆ ಕಡಿಮೆ ಇತ್ತು, ಆಗಿ ಪರಿಸ್ಥಿತಿ ಆಗಿರಲಿಲ್ಲ, ಬಟ್ ಈ ಸಲ ಹಿಂಗಾಗಿದೆ. ನಾನು ಯಾರ್ಯಾರಿಗೆ ಲೆಟರ್ ಬರೀಬೇಕು ಅವ್ರಿಗೆಲ್ಲ ಲೆಟರ್ ಬರ್ತೀನಿ ಸರ್, ನಾನು ಏನು ಮಾಡೋಕ್ಕಾಗುತ್ತೆ ಅನ್ನೋ ಸ್ಥಿತಿಲಿ ಪಾಪ ಅಸಹಾಯಕವಾಗಿ ಅಲ್ಲಿಯ ಮುಖ್ಯ ಶಿಕ್ಷಕರು ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಬಗ್ಗೆ ಕೇಳ್ಕೊಂಡು. ಸ್ವಲ್ಪ ಪ್ರಾಬ್ಲಮ್ಮು. ಮುಂದಗಡೆ ಮಳೆ ನೀರು ನಿಲ್ಲೋದ್ರಿಂದ ಪಾಚಿ ಕಟ್ಟಿದೆ. 2 ನಿಮಿಷ ಆಮೇಲೂ ಜಾರಿ ಬೀಳೋ ಅವಕಾಶಗಳು ಜಾಸ್ತಿ ಇದೆ. ಆದ್ದರಿಂದ ನಮಗೇನಪ್ಪ ಅಂದರೆ ಮೈದಾನದಲ್ಲಿ ಬಂದಿದ್ದ ನೀರು ಪೂರ್ತಿ ಬೇರೆ ಕಡೆ ಹೋಗೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಶಾಲಾ ಕಾಂಪೌಂಡ್ ಒಳಗೆ ಬರೋ ಹಾಗೆ ಇರಬಾರ್ದು. ಆಗ ಕಟ್ಟಡನೂ ಸುರಕ್ಷಿತವಾಗಿರುತ್ತೆ, ಮಕ್ಕಳು ಸುರಕ್ಷಿತವಾಗಿ ಓಡಾಡ್ಬೋದು. ಮೇಲ್ಗಡೆ RCC ಸೋರ್ತಿತ್ತು, ಕ್ಲಾಸ್ ರೂಮಲ್ಲೆಲ್ಲ ಸೋರ್ತಿತ್ತು. ಅದನ್ನು ರೆಡಿ ಮಾಡಿಸ್ಕೊಟ್ರು. ಪೂರ್ತಿ ಶೀಟ್ ಹಾಕಿದರೆ ಅನುಕೂಲ ಇತ್ತು. ಅವರು ಸ್ವಲ್ಪ ಮುಂದಗಡೆ ಸಜ್ಜಾಗೆ ಶೀಟ್ ಹಾಕಲಿಲ್ಲ, ಬೇಡ ಮೇಡಮ್ ಅಂದರು. ಮಳೆ ನೀರು ಬಂದಿದ್ದೇನಾಗಿದೆ, ಪೂರ್ತಿ ಫೋರ್ಸಲ್ಲಿ ಬೀಳ್ತಾ ಇದೆ. ಸಜ್ಜ ಮೇಲೆ ಫೋರ್ಸಲ್ಲಿ ಬಿಡೋದ್ರಿಂದ ಆ ಬೀಳೋ ಜಾಗದಲ್ಲಿ ಕಿಟಕಿಗಳಿದೆ, ಮೇಲೆ ಚಿಕ್ಕ ಕಿಟಕಿಗಳು. ಆ ಕಿಟಕಿಗಳ ಮುಖಾಂತರ ಒಳಗಡೆನೂ ಬೀಳ್ತಿದೆ, ಮತ್ತು ಆಫೀಸು ಎದುರುಗಡೆ ಬಾಗಿಲಿಗೆ ನೀರು ಬೀಳುತ್ತೆ. ಆ ಕಡೆ ಒಂದು ಕ್ಲಾಸ್ ರೂಮಲ್ಲೂ ಬಾಗಿಲಿಗೆ ನೀರು ಬೀಳುತ್ತೆ. ಇದರಿಂದ ಏನಾಗಿದೆ ಅಂದರೆ ಮೇಲ್ಗಡೆ RCC ರೆಡಿ ಮಾಡಿದ್ರು, ಒಂದು ರೆಡಿ ಆಯಿತು, ಇನ್ನೊಂದು ರಿಪೇರಿಗೆ ಬಂತು. ಮುಂಚೆ ಈ ಪ್ರಾಬ್ಲಮ್ ಇರಲಿಲ್ಲ, ಈಗ ಅದು ಸರಿ ಹೋಯ್ತು, ಇದು ಮತ್ತೆ ರಿಪೇರಿಗೆ ಬಂತು. ಹೀಗೆ ನಮಗೇನು ಅಂದರೆ ಮಾಡಿಕೊಟ್ಟಿದ್ದನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಮಕ್ಕಳು ಬಸ್ ಇಳಿದು ಬರೋರಿದ್ದಾರೆ, ಮತ್ತು ಗ್ರಾಮದ ಒಳಗಡೆಯಿಂದ ಬರೋರಿದ್ದಾರೆ. ಆ ಮಕ್ಕಳು ಏನಾಗ್ತಿದೆ ಅಂದರೆ ಅಲ್ಲಿ ಸ್ಕೂಲಿನ ಕಾಂಪೌಂಡ್ ಇದೆಯಲ್ಲ ಆಚೆಗಡೆ, ಅಲ್ಲಿಂದ ನಡ್ಕೊ ಬರೋಕ್ಕೂ ಮಕ್ಳಿಗೆ ಕಷ್ಟ ಆಗ್ತಿದೆ. ಆಮೇಲೆ ಶಾಲೆ ಒಳಗಡೆ ಓಡಾಡೋಕ್ಕೂ ಕಷ್ಟ ಆಗ್ತಿದೆ. ಏಕೆಂದರೆ ಅಡುಗೆ ಮನೆ ಹತ್ರಕ್ಕೆ ಹೋಗೋಕ್ಕೂ ಆಗೋಲ್ಲ, ಅಲ್ಲೇ ತಟ್ಟೆ ತೊಳಿಬೇಕು, ಲೋಟಗಳು ತೊಳ್ಕೊಬೇಕು, ಓಡಾಡೋಕ್ಕೆ ಕಷ್ಟ ಆಗ್ತಿದೆ. ಏನಾಗಿದೆ ಮೇಯ್ನು ಅಂದರೆ ಮೈದಾನದಲ್ಲಿ ಬಿದ್ದಿದ್ದ ನೀರು ಪೂರ್ತಿ ಶಾಲೆ ಒಳಗಡೆಗೆ ಬರ್ತಿದೆ. ಬಂದಿದ್ದ ನೀರು ಸರಾಗವಾಗಿ ಹೋಗ್ತಾಯಿಲ್ಲ. ಏನಾಗ್ತಿದೆ, ಅದು ಇಲ್ಲಿ ಸ್ಟಾಕ್ ಆಗ್ತಿದೆ. ಒಂದಷ್ಟು ನೀರು ಶಾಲೆ ಹಿಂಭಾಗಕ್ಕೆ ಹೋಗ್ತಿದೆ, ಒಂದಷ್ಟು ನೀರು ಶಾಲೆ ಮುಂಭಾಗಕ್ಕೆ ಬರ್ತಿದೆ. ಮುಂಭಾಗದಲ್ಲಿ ಬಂದಿದ್ದು ಮುಂಭಾಗದಲ್ಲಿ ನಿಲ್ಲುತ್ತೆ, ಹಿಂಭಾಗದಲ್ಲಿ ಬಂದಿದ್ದ ನೀರು ಹಿಂಭಾಗದಲ್ಲಿ ನಿಂತು ಅದು ನೆಲದೊಳಗೆ ಇಳಿಯುತ್ತೆ.
ಇಳಿದಿದ್ದ ನೀರು ಏನಾಗ್ತಿದೆ ಅಂದರೆ ನೆಲದೊಳಗಡೆಯಿಂದ ಮುಂದಗಡೆ ಜರಿ ಥರ ಹರಿತಿದೆ. ಒಟ್ಟಾರೆಯಾಗಿ ಏನಾಗ್ತಿದೆ ಅಂದರೆ ಶಾಲೆಗೆ ಸುತ್ತ ನೀರು ಮಧ್ಯದಲ್ಲಿ ಶಾಲೆ ಆಗಿದೆ. ಇದರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ. ಗಾರೆ ವ್ಯವಸ್ಥೆಗಳು ಸ್ವಲ್ಪ ಸರಿ ಹೋಗಬೇಕು, ನೀರಿನ ವ್ಯವಸ್ಥೆ ಸರಿ ಹೋಗಬೇಕು. 55 ಮಕ್ಕಳಿದ್ದಾರೆ. ಊಟದ ಹಾಲು ಅಂದರೆ ಪೂರ್ತಿ ಸೋರುತ್ತೆ, ಹಂಚಾಕಿರೋದ್ರಿಂದ. ಮತ್ತು ಊಟದ ಹಾಲು ಸ್ವಲ್ಪ ಡೌನ್ ಆಗಿರೋದ್ರಿಂದ ಮಳೆ ನೀರು ಏನಾಗುತ್ತೆ, ಬಂದು ಇಲ್ಲಿ ನಿಂತಾಗ ಒಂದಷ್ಟು ನೀರು ಊಟದ ಹಾಲಿಗೂ ಹೋಗುತ್ತೆ. ಮಳೆಗಾಲ ಬಂತು ಅಂದರೆ ದಿನ ಕ್ಲೀನ್ ಮಾಡ್ಸೋಕ್ಕಿದ್ದ ಕೆಲಸ ಆಗುತ್ತೆ. ನಾನು ಬಂದು ಈಗ 1 ವರ್ಷ ಆಯಿತು. ಹೋದ ವರ್ಷ ನಮಗೆ ಇಷ್ಟು ಸಮಸ್ಯೆ ಇರಲಿಲ್ಲ. ನಾನು ಈಗ ಬಂದಿದ್ದೀನಿ, ಹೇಳಿದ್ದೀನಿ, ಸರಿ ಮಾಡಿಸ್ಕೊಡ್ತೀನಿ ಅಂದಿದ್ದಾರೆ. ಆ ಹಾಲಿನ ಮಾತ್ರ ಪಂಚಾಯತಿಗೆ ಅಧ್ಯಕ್ಷರ ಕಡೆಯಿಂದ ಹೇಳಿಸ್ತಾ ಇದ್ದೀವಿ. ಅವ್ರು ಏನು ವ್ಯವಸ್ಥೆ ಕ್ರಮ ಕೈಗೊಂಡಿಲ್ಲ. ಎಸ್, ಒಟ್ಟಿನಲ್ಲಿ ಇದು ನಾನು ಆಗ್ಲಿಂದ ಹೇಳ್ತಾ ಇದ್ನಲ್ಲ, ಹಾಸನದ ಗೊರೂರಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 7ನೇ ತರಗತಿ ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂ ಎರಡೂ ಕೂಡ ಇಲ್ಲಿ ಲಭ್ಯ. 2 ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಟ್ಟುಕೊಂಡು 80 ವಿದ್ಯಾರ್ಥಿಗಳು ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥ ಶಾಲೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಸೇರಿದಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು ಓದಿರ್ತಕ್ಕಂಥ ಶಾಲೆ. ಇದನ್ನ ಉಳಿಸುವ ನಿಟ್ಟಿನಲ್ಲಿ ಹಾಸನದ ಜಿಲ್ಲಾಧಿಕಾರಿಗಳು ಈ ಕ್ಷಣಕ್ಕೆ, ಹಾಸನ ಜಿಲ್ಲಾ ಪಂಚಾಯಿತಿ ಸಿಇಒ ಮೇಡಮ್ ಈ ಕ್ಷಣಕ್ಕೆ, ಯಾಕೆಂದ್ರೆ ನಿಮ್ಮ ಹತ್ರ ಫಂಡ್ ಇರುತ್ತೆ ಇವೆಲ್ಲ ರಿನೋವೇಟ್ ಮಾಡಲಿಕ್ಕೆ, ಸ್ಥಳೀಯ ಶಾಸಕರು ಸಿಮೆಂಟ್ ಮಂಜು ಅವರು, ಆ್ಯಂಡ್ ಈ ಕ್ಷಣಕ್ಕೆ ನಿಮ್ಮ ಕೈಲಿ ಆಗಲ್ಲ, ನಮಗೆ ಸರ್ಕಾರದಲ್ಲಿ ಇದನ್ನ ರೆಡಿ ಮಾಡಕ್ಕೆ ನಮ್ಮ ಕೈಲಿ ತಾಕತ್ತಿಲ್ಲ, ಅಧಿಕಾರಿಗಳು ನಮ್ಮ ಕೈಲಿ ತಾಕತ್ತಿಲ್ಲ ಅಂತ ಹೇಳಿದ್ರೆ, ಈ ಕ್ಷಣಕ್ಕೆ ಸುದ್ದಿ ನೋಡೋದ್ಮೇಲೆ ಇಫ್ ಯು ಬಿಲೀವ್ ಮಿ ಆರ್ ನಾಟ್, ರಾಮಸ್ವಾಮಿ ಅಯ್ಯಂಗಾರ್ ಅವರ ಅಭಿಮಾನಿಗಳಾಗಿರಬಹುದು, ಆ ಗೊರೂರಿನ ಜನತೆ ಸರಿ ಮಾಡಿಸ್ತಾರ್ರಿ. ಅದನ್ನ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಜನ ಸರಿ ಮಾಡಿ ತೋರಿಸ್ತಾರೆ. ಅಲ್ಲಿವರೆಗೂ ಬಿಡ್ಕೊಂಬೇಡಿ. ಎಲ್ಲೆಲ್ಲೋ ಫಂಡನ್ನು ಯಾವ್ಯಾವಕ್ಕೆ ಹೆಂಗೆ ಖರ್ಚು ಮಾಡ್ತಾ ಇರ್ತೀರಿ ಇವೆಲ್ಲ ಗೊತ್ತು. ಈ ಕೂಡಲೇ ಈ ಜರೂರಾಗಿ ಈ ಕೆಲಸ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನಾನು ನಂಬಿದ್ದೀನಿ, ಸ್ಥಳೀಯ ಶಾಸಕರು ಈ ಸುದ್ದಿ ನೋಡಿದ ಆ ಕ್ಷಣಕ್ಕೆ ಆಕ್ಷನ್ ತಗೊಳ್ತಾರೆ, ಈ ಶಾಲೆಗೆ ಒಂದು ಕಾಯಕಲ್ಪ ಕಲ್ಪಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಆಲೂರು ಸಕಲೇಶ್ಪುರ ಭಾಗದಲ್ಲಿ ಫೈನ್, ಹೌದು, ಸಿಮೆಂಟ್ ಮಂಜವರು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಜನ ಹೇಳ್ತಾರೆ. ನಾವು ಅದನ್ನ ನಂಬಿದೀವಿ, ಆ ನಂಬಿಕೆ ಅವ್ರು ಉಳಿಸ್ಕೊಳ್ತಾರೆ ಈ ಸುದ್ದಿ ನೋಡೋದ ಮೇಲೆ ಅಂತ ನಾನು ಅನ್ಕೊಳ್ತೀನಿ. ಎಸ್, ಒಟ್ಟಿನಲ್ಲಿ ಹಾಸನದ ಗೊರೂರು ಶಾಲೆ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆಯೊಟ್ಟಿಗೆ ಈಗ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ. ಆದ್ರೆ ಈ ಸುದ್ದಿಯನ್ನು ನಾವು ಬಿಡಲ್ಲ, ಈ ಸುದ್ದಿ ನಿಲ್ಲಿಗೆ ಬಿಡಲ್ಲ. ಯಾವ್ದೋ ಒಂದು ಸ್ಲಾಟ್ ಓಡಬೇಕು ನಮ್ದು 1/4 ಗಂಟೆ 1/2 ಗಂಟೆ ಅಂತ ಯಾವ್ದೋ ಒಂದು ಸುದ್ದಿ ಮಾಡಿ ಇಲ್ಲಿ ನಾವು ಇದನ್ನ ಫುಲ್ ಸ್ಟಾಪ್ ಇಡಲ್ಲ. ಫಾಲೋ ಅಪ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತೀವಿ. ಆ ಶಾಲೆಗೆ ಕಾಯಕಲ್ಪ ಸಿಗುವವರೆಗೂ ನಿರಂತರವಾಗಿ ಕಾಯಕಲ್ಪ ಸಿಗ್ತದೆ ಯಾವತ್ತು, ಅಲ್ಲಿವರೆಗೂ ಫಾಲೋ ಅಪ್ ಮಾಡ್ತೀವಿ. ಸರ್ಕಾರಿ ಶಾಲೆ ಉಳಿಸೋ ನಿಟ್ಟಲ್ಲಿ ಅದೇನು ಹೋರಾಟ ಮಾಡಬೇಕು ಮಾಡೋಣ, ನೋಡೋಣ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಾಡ.